ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದೀನಿ. ನನಗೆ ಕೊನೆಗೂ ಒಂದು ವಿಷಯ ಅರ್ಥ ಆಗಿದೆ. ಏನು ಗೊತ್ತಾ, ನನಗೆ ಕಾಂಟೆಂಟ್ ಕ್ರಿಯೇಷನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ 1 ಇಯರ್ ಬೇಕಾಯಿತು ನೋಡಿ. ಕಾಂಟೆಂಟ್ ಕ್ರಿಯೇಷನಲ್ಲಿ ನಾನು ಮಾಡಿರೋ ಒಂದಷ್ಟು ಮಿಸ್ಟೇಕ್ಸ್ನ ಆಲ್ರೆಡಿ ನೆನ್ನೆ ವಿಡಿಯೋದಲ್ಲಿ ಹೇಳಿದೆ. ಹಾಗಿದ್ರೆ ನೀವು ಮಾಡಬೇಕಾಗಿರೋದು ಏನು ಹೇಳ್ತೀನಿ ಕೇಳಿ. ಫಸ್ಟ್ ನಿಮ್ಮ ತಲೆಯಿಂದ ಅವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ, ಅವ್ರು ಹಂಗೆ ಮಾತಾಡೋದು ಏನು ಮಾಡೋದು, ಇವ್ರು ಹಿಂಗೆ ಮಾತಾಡೋದು ಏನು ಮಾಡೋದು ಅನ್ನೋದನ್ನ ತೆಗೆದಾಕಿ ಕಾಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಿ. ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡೋಕೆ ಮೊದಲು ನೀವು ಏನು ನೀಶ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀರಾ ಅನ್ನೋದನ್ನ ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಲೈಫ್ ಸ್ಟೈಲ್ ಕಾಂಟೆಂಟ್ನ ಮಾಡಬೇಕಂತ ಅನ್ಕೊಂಡಿದ್ರೆ ಲೈಫ್ ಸ್ಟೈಲ್ ಕಾಂಟೆಂಟ್ನ ಮಾತ್ರ ಮಾಡಿ. ಅದು ಬಿಟ್ಟು ಫಸ್ಟ್ ಡೇ ಲೈಫ್ ಸ್ಟೈಲ್ ಕಾಂಟೆಂಟ್ ಮಾಡಿ, ನೆಕ್ಸ್ಟ್ ಡೇ ಫನ್ನಿ ಕಾಂಟೆಂಟ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಆಲ್ಗರಿದಮ್ಗೆ ಕನ್ಫ್ಯೂಸ್ ಆಗಿ ನಿಮ್ಮ ವಿಡಿಯೋಸ್ನ ಯಾರಿಗೆ ತೋರಿಸ್ಬೇಕು ಅನ್ನೋದೇ ಗೊತ್ತಾಗಲ್ಲ. ನಾನು ಮಾಡಿದ ಇನ್ನೊಂದು ತಪ್ಪೇನಂದ್ರೆ ಬ್ಯಾಕಪ್ ವಿಡಿಯೋಸ್ನ ಇಟ್ಕೊಳ್ದೆ ಡೈಲಿ ವಿಡಿಯೋ ಮಾಡೋದ್ರಾಯ್ತು, ಡೈಲಿ ಎಡಿಟ್ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತೀನಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್. ಫ್ರೀಯಾಗಿ ಮನೇಲೇ ಇರೋರಾದ್ರೆ ಓಕೆ, ನೀವು ಡೈಲಿ ವಿಡಿಯೋಸ್ನ ರೆಕಾರ್ಡ್ ಮಾಡಿ ಡೈಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಆದರೆ ನೀವು ನಂತರ ವರ್ಕಿಂಗ್ ಅಲ್ಲಿ ಇದ್ರೆ ಬ್ಯಾಕಪ್ ವಿಡಿಯೋಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ನಾನು ಮಾಡಿರೋ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ. ಬ್ಯಾಕಪ್ ವಿಡಿಯೋಸ್ನ ಆದಷ್ಟು ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಅಟ್ಲೀಸ್ಟ್ 1 ವಾರಕ್ಕಾಗಷ್ಟು ಸ್ಕ್ರಿಪ್ಟ್ ಅಥವಾ 1 ವಾರಕ್ಕಾಗಷ್ಟು ಬ್ಯಾಕಪ್ ವಿಡಿಯೋಸ್ ನಿಮ್ಮ ಹತ್ರ ಇರಬೇಕು. ಅವಾಗ ಮಾತ್ರ ನೀವು ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಮತ್ತೆ ನಾನಿಲ್ಲಿ ಅನ್ಬಾಕ್ಸಿಂಗ್ ಮಾಡ್ತಿರೋದು ಯಾವುದೇ PR ಅಥವಾ ಯಾವುದೇ ಕೊಲ್ಯಾಬ್ ಪ್ರಾಡಕ್ಟ್ಸ್ ಅಲ್ಲ, ನಾನೇ ಪರ್ಚೇಸ್ ಮಾಡಿರೋಂಥ ಪ್ರಾಡಕ್ಟ್ಸ್. ನಿಮಗೆ ಈ ಪ್ರಾಡಕ್ಟ್ಸ್ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಡೈರೆಕ್ಟ್ ಆಗಿ ನಿಮ್ಮ DMಗೆ ಕಳ್ಸಿಕೊಡ್ತೀನಿ. ನಿಮಗೆ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಚಿಕ್ಕ ಪುಟ್ಟ ಡೌಟ್ಸ್ ಇದ್ರೆ ನನಗೆ DM ಮಾಡ್ಬೋದು. ನಾನಷ್ಟು ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಇಲ್ಲದೆ ಇರ್ಬೋದು, ಆದರೆ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನನಗೆ ಖುಷಿ ಇದೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಫಾಲೋ ಮಾಡ್ಕೊಳ್ಳಿ. ನಾಳೆ ಸಿಗ್ತೀನಿ.